ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು EaseMyTrip ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ 20% ಬೆಳೆದಿದೆ ಅಲ್ವಾ? ಇವರು ಕೇವಲ ಶೇರ್ ಹೋಲ್ಡರ್ಸ್ನ ಉದ್ದೇಶ ಮಾಡಿ ಒಂದು ಸ್ಪೆಷಲ್ ಪ್ರೋಗ್ರಾಮ್ನ ಇಡ್ತಿದ್ದಾರೆ. ಅದರಲ್ಲಿ ಭಾಗವಾಗಿ ಯಾರಾದರೂ ಈ ಕಂಪ್ನಿಗೆ ಸಂಬಂಧಿಸಿರುವ ಶೇರ್ ಹೋಲ್ಡರ್ಸ್ ಇರ್ತಾರಲ್ವಾ, ಅವರಿಗೆ ಗ್ರೇಟ್ ಡಿಸ್ಕೌಂಟ್ಸ್ ಆ್ಯಂಡ್ ರೆಫರೆನ್ಸಸ್ ಸ್ಕೀಮ್ನಲ್ಲಿ ಭಾಗವಾಗಿ ಅವರಿಗೆ ಅಡಿಷನಲ್ ಆಗಿ ಸಂಪಾದನೆ ಮಾಡ್ಕೊಳ್ಳೋ ಅವಕಾಶ ಆ್ಯಂಡ್ ಈವನ್ ಶೇರ್ ಹೋಲ್ಡರ್ಸ್ಗೆ ವೇರಿಯಸ್ ಆಫರ್ಸು EaseMyTripನಲ್ಲಿ ಪ್ರೊವೈಡ್ ಮಾಡ್ತಿರೋಂಥ ಆಫರ್ಸ್ ಎಲ್ಲನೂ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ. ನಿಯರ್ಲಿ 500 ಹೋಟೆಲ್ಸ್ನಲ್ಲಿ ಯಾರಾದರೂ 2 ನೈಟ್ಸ್ನ ಬುಕ್ ಮಾಡ್ತಾ ಇದ್ರೆ ಅವ್ರಿಗೊಂದು ಅಡಿಷನಲ್ ನೈಟ್ನ ಇವರು ಫ್ರೀಯಾಗಿ ಕೊಡ್ತಿದ್ದಾರೆ. ಆ್ಯಂಡ್ ಫ್ಲೈಟ್ಸು, ಹೋಟೆಲ್ಸ್ ಮೇಲೆ ಎಕ್ಸ್ಕ್ಲೂಸಿವ್ ಡಿಸ್ಕೌಂಟ್ಸು, ಹೋಟೆಲ್ಸ್ ಮೇಲೆ 12% ಆ್ಯಂಡ್ ಟ್ರೈನ್ ಆ್ಯಂಡ್ ಬಸ್ ಬುಕಿಂಗ್ಸ್ ಮೇಲೆ ಎಕ್ಸ್ಟ್ರಾ 7% ಡಿಸ್ಕೌಂಟ್ ಆ್ಯಂಡ್ ಡೊಮೆಸ್ಟಿಕ್ ಫ್ಲೈಟ್ ಮೇಲೆ 500 ರೂಪೀಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಮೇಲೆ 1000 ರೂಪೀಸ್. ಇವಲ್ಲದೆ ರೆಫರೆನ್ಸ್ ಪ್ರೋಗ್ರಾಮ್ ಮೂಲಕ ಶೇರ್ ಹೋಲ್ಡರ್ಸ್ಗೆ ರನ್ ಮಾಡ್ತೀವಿ ಅನ್ನೋ ಥರ ಇವರು ಅಪ್ಡೇಟ್ ಮಾಡ್ತಾ ಇರೋದು. ಇದಕ್ಕೆ EMT ಫ್ಯಾಮಿಲಿ ಅಂತ ನೇಮ್ ಕೊಡ್ತಾ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಕೇವಲ ಶೇರ್ ಹೋಲ್ಡರ್ಸ್ಗೆ ಅಂತ ಇವರು ರನ್ ಮಾಡ್ತೀವಿ ಅನ್ನೋ ಥರ ಸ್ಟೇಟ್ಮೆಂಟ್ ಮಾಡ್ತಿರೋ ಕಾರಣವಾಗಿ ಮೇ ಬಿ ಈ ಪ್ರೋಗ್ರಾಮ್ನಲ್ಲಿ ಬೆನಿಫಿಟ್ ಪಡೆಯೋದಕ್ಕೆ ಅಡಿಷನಲ್ ಆಗಿ ಶೇರ್ ಹೋಲ್ಡರ್ಸ್ ಆಗಿ ಆಗೋದಕ್ಕೆ ರಿಟೇಲರ್ಸ್ ಇಂಟ್ರೆಸ್ಟ್ ತೋರಿಸಿರೋ ಥರ ಕಾಣಿಸ್ತಾ ಇದೆ. ಸ್ಟಾಕ್ ಇವತ್ತು 20% ಬೆಳೆದಿದೆ ಅಲ್ವಾ? ಎಸ್, ಮೇ ಬಿ ಈ ಥರ ಅಪ್ಡೇಟ್ಸಿಂದಾನೆ ಜಾಸ್ತಿ ಪರ್ಸೆಂಟೇಜು ಶೇರ್ ಹೋಲ್ಡರ್ಸು EaseMyTripಗೆ ಜಾಸ್ತಿ ಯೂಸ್ ಮಾಡ್ತಾರೋ ಅನ್ನೋ ಥರ ಅಂಡ್ ಜಾಸ್ತಿ ಜನಕ್ಕೆ ರೆಫರು ಮಾಡ್ತಾರೋ. ಇದರ ಕಾರಣವಾಗಿ ಬಿಸ್ನೆಸ್ ಬೆಳೆಯುತ್ತೆ ಅಂತ ಒಂದು ರೀಸನಿಂದಾನು ಸ್ಟಾಕ್ ಬೆಳೆದಿರ್ಬೋದು. ಬಟ್ ಈ ಥರವೆಲ್ಲನೂ ರೇರಾಗಿ ಕಾಣಿಸ್ತಾ ಇರ್ತೀವಿ ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ. ಶೇರ್ ಹೋಲ್ಡರ್ಸ್ಗೆ ಈ ಥರ ಸ್ಪೆಷಲ್ ಬೆನಿಫಿಟ್ಸ್ ಅನ್ನೋ ಥರ ಇವೆಲ್ಲನೂ ಕಂಪ್ನೀಸ್ ಯೂಶುವಲ್ ಆಗಿ ಯಾರೂ ಪ್ರಕಟಣೆ ಮಾಡಲ್ಲ. ನೋಡಬೇಕು ಈ ಸ್ಟೇಟ್ಮೆಂಟ್ಸ್ ಆದಮೇಲೆ ಸ್ಟಾಕ್ ರಿಲೇಟೆಡ್ ಆಗಿ ಬಿಸ್ನೆಸ್ ಮೇಲೆ ಯಾವ ಥರ ಚೇಂಜಸ್ ಬರುತ್ತೆ ಅಂತ. ಬಟ್ ಓವರಾಲ್ ಆಗಿ ಶೇರ್ ಹೋಲ್ಡರ್ಸ್ನ ಅಂಡ್ ಅವ್ರಿಗೆ ಸಂಬಂಧಿಸಿರೋ ಅವ್ರನ್ನ ರೆಫರ್ ಮಾಡಿದಾಗ ಇವರಿಗೆ ಅಡಿಷನಲ್ ಆಗಿ ನಮಗೆ ಸಂಬಂಧಿಸಿರುವ ವ್ಯಾಲ್ಯೂಡ್ ಶೇರ್ ಹೋಲ್ಡರ್ಸ್ಗೆ ರಿವಾರ್ಡ್ನ ಪ್ರಕಟಣೆ ಮಾಡ್ತೀವಿ ಅಂತ ಇವರು ಮಾಡಿರುವಂಥ ಸ್ಟೇಟ್ಮೆಂಟ್ಸು ಸ್ಟಾಕ್ ಇವತ್ತು 20% ಬೆಳೆದಿದೆ. ನೆಕ್ಸ್ಟ್, ಇಂಡಿಯನ್ ಬ್ರೋಕಿಂಗ್ ಕಂಪನಿ ಆಗಿರುವ ಆಂಟಿಕ್ ಅವರು ITC ರಿಲೇಟೆಡ್ ಆಗಿ ಬೈ ರೇಟಿಂಗ್ ಕೊಡ್ತಾ ಟಾರ್ಗೆಟ್ನ 419 ರೂಪೀಸ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇದಕ್ಕೆ ಮೇನ್ ರೀಸನ್ ನೆಕ್ಸ್ಟ್ ಅಪ್ಕಮಿಂಗ್ ಕ್ವಾರ್ಟರ್ಸು Q3ನಲ್ಲಿ ಇವರು ಬೆಟರ್ ನಂಬರ್ಸ್ನ ಪೋಸ್ಟ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ ಅಂತ ಇವರು ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ ಹೇಳ್ತಿದ್ದಾರೆ. ರೀಸೆಂಟ್ ಟೈಮ್ಸಲ್ಲಿ ಸಿಗರೇಟ್ಸ್, ಟೊಬ್ಯಾಕೋ ರಿಲೇಟೆಡ್ ಆಗಿ ಒಳ್ಳೆ ವ್ಯಾಲ್ಯೂಮ್ಸ್ನಲ್ಲಿ ಅಂಡ್ ಪ್ರಾಫಿಟಬಿಲಿಟಿನೂ ಗ್ರೋತ್ ಇರುತ್ತೆ ಅಂತ ಬರ್ತಿರೋಂಥ ರಿಪೋರ್ಟ್ಸ್ ಎಲ್ಲನೂ ಅಪ್ಕಮಿಂಗ್ ಕ್ವಾರ್ಟರ್ಸಲ್ಲಿ ನಂಬರ್ಸ್ ITC ರಿಲೇಟೆಡ್ ಆಗಿ ಬೆಟರ್ ಆಗಿರುತ್ತೆ ಅಂತ ಇವರು ಎಕ್ಸ್ಪೆಕ್ಟ್ ಮಾಡ್ತಾ Q3 ನಂಬರ್ಸ್ ಚೆನ್ನಾಗಿರುತ್ತೆ ಅಂತ ಒಂದೇ ಒಂದು ರೀಸನಿಂದ ಇವರು ಈ ಟಾರ್ಗೆಟ್ನ ಕೊಡ್ತಿರೋ ಥರ 419 ರೂಪೀಸ್ ಇವರು ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ ಆಂಟಿಕ್ ಅವರು ITC ರಿಲೇಟೆಡ್ ಆಗಿ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟು ಸುವರ್ಣ ಫಾರ್ಮಾಸ್ಯೂಟಿಕಲ್ ಬಗ್ಗೆ ಮಾತಾಡ್ಕೋಬೇಕು. ಇಲ್ಲಿ ನಿಮಗೆ ಸ್ವಲ್ಪ ಡೇಸ್ ಬ್ಯಾಕು ಸುವರ್ಣ ಫಾರ್ಮಾಸ್ಯೂಟಿಕಲ್ನಲ್ಲಿ ಅಡ್ವೆಂಟ್ ಇಂಟರ್ನ್ಯಾಷನಲ್ ಅವರು ಭಾರಿ ಮೊತ್ತದಲ್ಲಿ ತಗೊಂತಿದ್ದಾರೆ ಅನ್ನೋ ಥರ ಪರ್ಟಿಕ್ಯುಲರ್ ಆಗಿ ಪ್ರಮೋಟರ್ಸಿಂದ ತಗೊಂತಿದ್ದಾರೆ ಅಂತ ಅಪ್ಡೇಟ್ಸ್ ಬಂದಿದೆ ಅಲ್ವಾ? ಅದಕ್ಕೆ ಅಡ್ವೆಂಟ್ ಇಂಟರ್ನ್ಯಾಷನಲ್ ಅವರು ಎಸ್, ಅದು ನಿಜಾನೇ ಅಂತ ಕ್ಲಾರಿಫೈ ಮಾಡಿದ್ದಾರೆ. ಸುಮನ್ ಫಾರ್ಮಾ ಒಂದು ಪ್ರಮೋಟರ್ ಗ್ರೂಪ್ ಆಗಿರುವಂಥ ಜಾಸ್ತಿ ಫ್ಯಾಮಿಲಿ ಅವರು ಅವ್ರ ಹತ್ರ ಇರುವಂಥ 60% ಪಾಲ್ನಿಂದ ನಿಯರ್ಲಿ 50% ಪಾಲ್ನ ಸೇಲ್ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಮಾರ್ಕೆಟ್ನಲ್ಲಿ ಸೇಲ್ ಮಾಡ್ತಿರೋ ಥರ ಮಾರ್ಕೆಟ್ನಲ್ಲಿ ಅಪ್ಡೇಟ್ಸ್ ಬರ್ತಿದೆ. ಅಂಡ್ ಅದಾದಮೇಲೆ ಓಪನ್ ಆಫರ್ನಲ್ಲಿ 26% ಹತ್ರ ಪಾಲ್ನ ರೈಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಓವರಾಲ್ ಆಗಿ ಸುವರ್ಣ ಫಾರ್ಮಾನಲ್ಲಿ ಕಂಟ್ರೋಲಿಂಗ್ ಸ್ಟೇಕ್ನ ಅಡ್ವೆಂಟ್ ಇಂಟರ್ನ್ಯಾಷನಲ್ ಅವರು ತಗೊಂಡು ಸುವರ್ಣ ಫಾರ್ಮಾಸ್ಯೂಟಿಕಲ್ನ ಇನ್ನೊಂದು ಕಂಪ್ನಿ ಜೊತೆ 𝐀𝐜𝐜𝐬𝐵 ಲೈಫ್ ಅನ್ನೋ ಇನ್ನೊಂದು ಕಂಪನಿಯಿಂದ ಅಡ್ವೆಂಟ್ ಇಂಟರ್ನ್ಯಾಷನಲ್ ಅವರ ಅಂಡರ್ನಲ್ಲಿರುವಂಥ ಇನ್ನೊಂದು ಕಂಪನಿಯಿಂದ ಕಂಬೈನ್ ಮಾಡಿ ಒಂದು ಲೀಡಿಂಗ್ CDMO ಪ್ಲೇಯರ್ ಆಗಿ ಅಂಡ್ ಮರ್ಚೆಂಟ್ API ಪ್ಲೇಯರ್ ಆಗಿ ಎವಾಲ್ವ್ ಆಗಬೇಕಂತ ಅನ್ಕೊಳ್ತಿರೋ ಥರ ಅಂಡ್ ಈ ಕಂಪನಿ ಒಂದು ಬಿಸ್ನೆಸ್ನ ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಆಸ್ ಪರ್ ಮ್ಯಾನೇಜ್ಮೆಂಟ್ ಅಪ್ಡೇಟು ಒನ್ಸ್ ಈ ಸುವರ್ಣ ಫಾರ್ಮಾಸ್ಯೂಟಿಕಲ್ ಇನ್ನೊಂದು ಕಂಪನಿಯಲ್ಲಿ ಮರ್ಜ್ ಆದಮೇಲೆ ಈ ಕಂಬೈನ್ಡ್ ಎಂಟಿಟಿ ಒಂದು ಮಾರ್ಜಿನ್ಸು ನಿಯರ್ಲಿ 30% ವರೆಗೂ ಇದೆ ಅಂತ ಹೇಳ್ತಿದ್ದಾರೆ. ಅಂಡ್ ಸೊ ಈ ಥರ ಅಕ್ವಿಸಿಷನ್ ನಡೆಯುತ್ತೆ ಅಂತ ಅಪ್ಡೇಟ್ಸಿಂದಾನೇ ರೀಸೆಂಟ್ ಟೈಮ್ಸಲ್ಲಿ ಸ್ಟಾಕ್ ಬೆಳೆದಿದೆ. ಎಸ್, ಇದು ನಡೆಯುತ್ತೆ ಅಂತ ಒಂದು ಕ್ಲಾರಿಫಿಕೇಶನ್ ಅಂಡ್ ಇವೆಂಟ್ ರಿಲೇಟೆಡ್ ಆಗಿ ಎಂಟರ್ ಆಗಿರೋ ಅವರು ಇವತ್ತು ಫಾರ್ಮಾ ಸ್ಟಾಕ್ಸ್ನಲ್ಲಿ ದೊಡ್ಡದಾಗಿ ಮೂವ್ ಇಲ್ದಿರೋ ಕಾರಣವಾಗಿ ಇವತ್ತು ಕ್ಲೋಸಿಂಗ್ ಟೈಮ್ಗೆ ಈ ಸ್ಟಾಕ್ 4.5% ವರೆಗೂ ಡೌನ್ ಸೈಡ್ ಕ್ಲೋಸ್ ಆಗಿದೆ ನೆಗೆಟಿವ್ನಲ್ಲಿ. ನೆಕ್ಸ್ಟು ಟಾಟಾ ಮೋಟರ್ಸ್ ಬಗ್ಗೆ ಮಾತಾಡ್ಕೋಬೇಕು. ಟಾಟಾ ಮೋಟರ್ಸ್ ಅವ್ರಿಗೆ 1500 ಎಲೆಕ್ಟ್ರಿಕ್ ವೆಹಿಕಲ್ ಬಸ್ಸಸ್ ಆಪರೇಟ್ ಮಾಡೋದಕ್ಕೆ ಡೆಲ್ಲಿ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅವರಿಂದ ಆರ್ಡರ್ಸ್ ಸಿಕ್ಕಿರೋ ಥರ ಟಾಟಾ ಮೋಟರ್ಸ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಟಾಟಾ ಪವರ್ ಬಗ್ಗೆನೂ ಮಾತಾಡ್ಕೋಬೇಕು. ಟಾಟಾ ಪವರ್ ಅವ್ರಿಗೆ ಜಪಾನ್ಗೆ ಸಂಬಂಧಿಸಿರುವ ಬ್ಯಾಂಕ್ ಅವರು 450 crores ಹತ್ರ ಕ್ರೆಡಿಟ್ ಫೆಸಿಲಿಟಿನ ಎಕ್ಸ್ಟೆಂಡ್ ಮಾಡ್ತಿರೋ ಥರ ಒಂದು ಅಪ್ಡೇಟು. ಇನ್ನೊಂದು ಟಾಟಾ ಪವರ್ ಅವರು ಡೆಟ್ ರೂಟ್ನಲ್ಲಿ ಮೀನ್ಸ್ ಬಾಂಡ್ಸ್ನ ಇಶ್ಯೂ ಮಾಡಿ 2000 crores ಹತ್ರ ಫಂಡ್ಸ್ನ ರೈಸ್ ಮಾಡ್ತಿರೋ ಥರ ಸ್ವಲ್ಪ ಸೋರ್ಸಸ್ಸಿಂದ ರಿಪೋರ್ಟ್ ಪಬ್ಲಿಷ್ ಆಗ್ತಾ ಇರೋದು ಸ್ಟಾಕ್ ರಿಲೇಟೆಡ್ ಆಗಿ ಅನದರ್ ಅಪ್ಡೇಟ್ ಆಗಿ ಕಾಣಿಸ್ತಾ ಇದೆ. ಪೂನಾವಾಲಾ ಫಿನ್ಕಾರ್ಪ್ ಬಗ್ಗೆ ಮಾತಾಡ್ಕೋಬೇಕು. ಸ್ಟಾಕ್ ಇವತ್ತು 15% ಬೆಳೆದಿದೆ ಅಲ್ವಾ? ಇನ್ಫ್ಯಾಕ್ಟ್ ಮೋಸ್ಟ್ ಆಫ್ ದಿ PSU ಅಂಡ್ NBFC ಸ್ಪೇಸ್ನಲ್ಲೂ ಇವತ್ತು ಒಳ್ಳೆ ಮೂಮೆಂಟಮೇ ಕಾಣಿಸಿದೆ. ಬಟ್ ಈ ಸ್ಟಾಕ್ ರಿಲೇಟೆಡ್ ಆಗಿ ಇಷ್ಟೊಂದು ಬೆಳೆಯೋದಕ್ಕೆ ಮೇನ್ ರೀಸನ್ ಮೋತಿಲಾಲ್ ಓಸ್ವಾಲ್ ಅವರು ಈ ಸ್ಟಾಕ್ ರಿಲೇಟೆಡ್ ಆಗಿ ಬೈ ರೇಟಿಂಗ್ ಕೊಡ್ತಾ ಟಾರ್ಗೆಟ್ 350 ಅಂತ ಹೇಳ್ತಿದ್ದಾರೆ. ಈ ಸ್ಟಾಕ್ ರೀಸೆಂಟ್ ಟೈಮ್ಸಲ್ಲಿ ಟಚ್ ಆಗಿರೋಂಥ ಆಲ್ ಟೈಮ್ ಹೈನ ಇವರು ಟಾರ್ಗೆಟ್ ಆಗಿ ಮೆನ್ಷನ್ ಮಾಡ್ತಾ
ಇವರ DDP ಮಾಡೆಲ್, ಡೈರೆಕ್ಟ್ ಡಿಜಿಟಲ್ ಪಾರ್ಟ್ನರ್ಶಿಪ್ ಮಾಡೆಲ್ನಲ್ಲಿ ಇವರ ಸ್ಕೇಲಬಿಲಿಟಿನ ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ ಅಂಡ್ ಹಾಗೆ ಇವರು ತುಂಬಾವರೆಗೂ ಫಿನ್ಟೆಕ್ ಅಂಡ್ ಕನ್ಸ್ಯೂಮರ್ ಟೆಕ್ ಕಂಪನೀಸ್ ಜೊತೆ ಪಾರ್ಟ್ನರ್ ಆಗಿರೋ ಥರ, ಅದರಿಂದ ಇವರ ಕನ್ಸ್ಯೂಮರ್ ಅಂಡ್ ಸ್ಮಾಲ್ ಬಿಸಿನೆಸ್ ಫೈನಾನ್ಸ್ ರಿಲೇಟೆಡ್ ಆಗಿ ಗ್ರೋತ್ ಇರುತ್ತೆ ಇವರು ಎಕ್ಸ್ಪೆಕ್ಟ್ ಮಾಡ್ತಾ AVM ಬೈ FY25ಗೆ 37%, ಇವರ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 65% CAGR ನಲ್ಲಿ ಗ್ರೋ ಆಗ್ತಾರ ನಂತರ ಇವರ ROE ಬೆಳೀತಾ FY25ಗೆ 4.8 ಅಂಡ್ ROE ಬೈ FY25ಗೆ 12%ಗೆ ರೀಚ್ ಆಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ₹350 ಟಾರ್ಗೆಟ್ನ ಕೊಡ್ತಾ ಇರೋದು ಸ್ಟಾಕ್ ಇವತ್ತು ರ್ಯಾಲಿ ಆಗೋದಕ್ಕೆ ಬ್ಯಾಕ್ ಇರುವಂತ ರೀಸನ್ ಆಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಗೋದ್ರೇಜ್ ಪ್ರಾಪರ್ಟೀಸ್ ಬಗ್ಗೆ ಮಾತಾಡ್ಕೋಬೇಕು. ನಿಮಗೆ ಜ್ಞಾಪಕ ಇದ್ರೆ ಫೆಬ್ 2022ನಲ್ಲಿ ಗೋದ್ರೇಜ್ ಪ್ರಾಪರ್ಟೀಸ್ ಅವರು 700 crores ಹತ್ರ DB ರಿಯಾಲ್ಟಿನಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಅಪ್ಡೇಟ್ಸ್ ಬಂದಿದೆ ಅಲ್ವಾ. ಅದಾದ್ಮೇಲೆ ಆ ಪಾಯಿಂಟ್ನಲ್ಲಿ ಒಂದೇ ಸಲ ಸ್ಟಾಕ್ ಪ್ರೈಸ್ನಲ್ಲಿ ಜಾಸ್ತಿ ಫಾಲ್ ಕಾಣಿಸಿದೆ. DB ರಿಯಾಲ್ಟಿನಲ್ಲಿ ಏನಕ್ಕೆ ಇನ್ವೆಸ್ಟ್ ಮಾಡ್ತಿದ್ದಾರೋ ಗೋದ್ರೇಜ್ ಪ್ರಾಪರ್ಟಿ ಅವರು ಅಂತ, ಆಕ್ಚುಲಿ ಇದೊಂದು ಸರಿಯಾದ ಡೀಲ್ ಅಲ್ಲ ಅಂತ ಅದಾದ್ಮೇಲೆ ಇನ್ವೆಸ್ಟರ್ಸ್ ಇಂದ ಬರ್ತಿರುವಂತ ಈ ನೆಗೆಟಿವ್ ಥಿಂಗ್ಸ್ ಇಂದ ಅವಾಗ ಅವರು ಆ ಡೀಲ್ನ ಹಿಂದಕ್ಕೆ ತಗೊಂಡಿದ್ರು. ಆದ್ರೆ ಈಗ ಮಾಡ್ತಿರುವಂತ ಅಪ್ಡೇಟು ಡೈರೆಕ್ಟ್ ಆಗಿ DB ರಿಯಾಲ್ಟಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿಲ್ಲ, DB ರಿಯಾಲ್ಟಿ ಅವರ ಗ್ರೂಪ್ ಕಂಪನಿ ಆಗಿರುವಂತ ನೀಲ್ಕಮಲ್ ರಿಯಲ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಇವ್ರ ಜೊತೆ ಜಾಯಿಂಟ್ ವೆಂಚರ್ ನ ಫಾರ್ಮ್ ಮಾಡಿ ನಿಯರ್ಲಿ 50-50 ಹತ್ರ ಇವರ ಪಾಲ್ನ ಹೋಲ್ಡ್ ಮಾಡ್ತಾ ಒಂದು ಜಾಯಿಂಟ್ ವೆಂಚರ್ ಇಂದ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಿರೋ ತರ ಗೋದ್ರೇಜ್ ಪ್ರಾಪರ್ಟೀಸ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಇವನ್ ಕುರುಕ್ಷೇತ್ರದಲ್ಲಿ 62 acres ಲ್ಯಾಂಡ್ ನ ತಗೊಂಡು ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿರೋ ತರ ಇವರು ಎಕ್ಸ್ಚೇಂಜಸ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಕೊನೆಯದಾಗಿ ICICI ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಿಮಗೆ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ 3250 crores ICICI ಬ್ಯಾಂಕ್ ವಿಡಿಯೋಕಾನ್ ಲೋನ್ ಕೇಸ್ ಅನ್ನೋ ತರ ICICI ಬ್ಯಾಂಕ್ ಒಂದು ಟೈಮಲ್ಲಿ CEO ಆಗಿ ಇದ್ದ 𝐂𝐜𝐜𝐬 ಅವ್ರನ್ನ ಅಂಡ್ ಅವರ ಹಸ್ಬೆಂಡ್ ಅವ್ರನ್ನ CBI ಅವರು ಅರೆಸ್ಟ್ ಮಾಡಿರೋ ತರ ಅಪ್ಡೇಟ್ಸ್ ಕಾಣಿಸ್ತಾ ಇರುತ್ತೆ. ಇಫ್ ಇನ್ ಕೇಸ್ ರೀಸೆಂಟ್ ಟೈಮ್ಸ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಂದಿರೋರು ಈ ಅಪ್ಡೇಟ್ಸ್ ನೋಡಿ ICICI ಬ್ಯಾಂಕ್ ಈಗ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗತ್ತಾ ಅಂತ ಅನ್ಕೊಂಡ್ರೆ, ಇಷ್ಟೊಂದು ಕೋಟಿಗಟ್ಟಲೆ ಸ್ಕ್ಯಾಮ್ ನಡೆದಿದೆ ಅಲ್ವಾ ICICI ಬ್ಯಾಂಕ್ನಲ್ಲಿ ಅಂತ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಇರುತ್ತೆ ಅಂತ ನಿಮಗೆ ಕ್ವಶನ್ಸ್ ಏನಾದರೂ ಬರ್ತಾ ಇದ್ರೆ ಫ್ರೆಂಡ್ಸ್, ಇದು 2018ನಲ್ಲಿ ನಡೆದಿರುವಂಥ ವಿಷಯ. ಇದು ಇಂಡಿಯನ್ ಬ್ಯಾಂಕಿಂಗ್ ಹಿಸ್ಟ್ರಿನಲ್ಲಿ ಒನ್ ಆಫ್ ದಿ ಮೋಸ್ಟ್ ಹೈ ಪ್ರೊಫೈಲ್ ಸ್ಕ್ಯಾಮ್. ವೆರಾಸ್ ಡೈರೆಕ್ಟ್ ಆಗಿ ಬ್ಯಾಂಕ್ CEO ಅವರೇ ಅವ್ರ ಹಸ್ಬೆಂಡ್ ಜೊತೆ ಸೇರಿ ಇಷ್ಟು ದೊಡ್ಡ ಮೊತ್ತದಲ್ಲಿ ಇಷ್ಟು ದೊಡ್ಡ ಸ್ಕ್ಯಾಮ್ನಲ್ಲಿ ಇನ್ವಾಲ್ವ್ ಆಗ್ತಾ ಇರೋದು ಅಂಡ್ ಅದೊಂದು ತುಂಬಾ ಇಯರ್ಸ್ ಆದ್ಮೇಲೆ ಇದು ಆಚೆ ಬಂದಿದೆ. 2009 ಅಂಡ್ 2011 ಇನ್ ಬಿಟ್ವೀನ್ ವಿಡಿಯೋಕಾನ್ ಅವರಿಗೆ ICICI ಬ್ಯಾಂಕ್ ಅವರು ಸ್ಯಾಂಕ್ಷನ್ ಮಾಡಿರುವಂತ ಲೋನ್ಸ್ 𝐂𝐜𝐜𝐬 ಅವರ ಇಂಟರ್ಫಿಯರ್ ಇಂದಾನೆ ನಡೀತಿರೋ ತರ ಅವರ ಪೊಸಿಷನ್ ಯೂಸ್ ಮಾಡಿಕೊಂಡು ಮಿಸ್ಯೂಸ್ ಮಾಡಿ ಅವ್ರ ಹಸ್ಬೆಂಡ್ ಜೊತೆ ಸೇರಿ ವಿಡಿಯೋಕಾನ್ ಅವರು ಅವ್ರಿಗೆ ಎಲಿಜಿಬಿಲಿಟಿ ಇಲ್ಲ ಅಂದ್ರೂ 1000 ಕೋಟಿ ಗಟ್ಟಲೆ ಲೋನ್ಸ್ ನ ಕೊಟ್ಟು ಇವರು ಇಂಡೈರೆಕ್ಟ್ ಆಗಿ ಲಾಭ ಪಡೆದಿರೋ ಪ್ರಯತ್ನ ನಡೆದಿರೋ ತರ ಕ್ರಿಮಿನಲ್ ಆಕ್ಟಿವಿಟಿ ಚೀಟಿಂಗ್ ಇವರು ಮಾಡಿರ್ತಾರ. ಅದಕ್ಕೋಸ್ಕರ ಇವ್ರ ಮೇಲೆ ಇನ್ವೆಸ್ಟಿಗೇಷನ್ ಅಂಡ್ ತುಂಬಾ ಟೈಮ್ ಬ್ಯಾಕ್ ಸ್ಟಾರ್ಟ್ ಆಗಿದೆ. ಬಟ್ 𝐂𝐜𝐜𝐬 ಅವರು ರಿಲೇಟೆಡ್ ಆಗಿ ಇಲ್ಲಿವರೆಗೂ ಯಾವ ತರ ಆಕ್ಷನ್ ತಗೊಂಡಿಲ್ಲ. ಫಸ್ಟ್ ಟೈಮ್ ಅವರು 2018ನಲ್ಲಿ ಅವರ CEO ಪೊಸಿಷನ್ ಆಚೆ ಬಂದ ಮೇಲೆ ಈಗ CBI ಅವರು ಅವ್ರ ಹಸ್ಬೆಂಡ್ ನ ಅರೆಸ್ಟ್ ಮಾಡಿರೋ ತರ ನಮಗೆ ಡೇಟಾ ಕಾಣಿಸ್ತಾ ಇದೆ. ಅಂಡ್ ವಿಡಿಯೋಕಾನ್ ಅವ್ರಿಗೆ ಕೊಟ್ಟಿರೋ ಲೋನ್ಸ್ ಯಾವಾಗ್ಲೂ NPS ಆಗಿ ಕನ್ವರ್ಟ್ ಆಗಿ ಅವೆಲ್ಲಾನು ಕ್ಲಿಯರ್ ಮಾಡ್ಕೊಂತಾನೆ ICICI ಬ್ಯಾಂಕ್ ಅವರು ಗ್ರೋ ಆಗ್ತಾ ಬಂದಿದ್ದಾರೆ. ಅದರಿಂದ 3250 crores ICICI ಬ್ಯಾಂಕ್ ಅಂಡ್ ವಿಡಿಯೋಕಾನ್ ಲೋನ್ಸ್ ಕೇಸ್ ಅಂತ CBI ಅರೆಸ್ಟ್ ಅನ್ನೋ ತರ ನ್ಯೂಸ್ ಆರ್ಟಿಕಲ್ಸ್ಗೆ ICICI ಬ್ಯಾಂಕ್ಗೆ ಲಿಂಕ್ ಪ್ರೆಸೆಂಟ್ ಅಂತೂ ಇಲ್ಲ. ಬಟ್ ಎಸ್ ICICI ಬ್ಯಾಂಕ್ ರಿಲೇಟೆಡ್ ಆಗಿ ಇದು ನಡೆದಿದೆ, ಅದರಿಂದಾನೇ ಒಂದು ಟೈಮಲ್ಲಿ ನಡೆದಿದೆ. ಅದರಿಂದ ಈಗ ನಮಗೆ ICICI ಬ್ಯಾಂಕ್ ನೇಮ್ ಕೇಳಿಸ್ತಾ ಇದೆ. ಆದರೆ ಈಗ ಈ ಕೇಸ್ ಕಾರಣವಾಗಿ ICICI ಬ್ಯಾಂಕ್ ಫೈನಾನ್ಷಿಯಲ್ಗೆ ಯಾವ ಥರನೂ ಇಂಪ್ಯಾಕ್ಟ್ ಇರಲ್ಲ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.